ಹಾಯ್ ಫ್ರೆಂಡ್ಸ್, ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಹೀರೆಕಾಯಿ ಮತ್ತು ತೊಗರಿಬೇಳೆಯನ್ನು ಬಳಸಿಬಿಟ್ಟು ಯಾವ ರೀತಿಯಾಗಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಹಳ್ಳಿ ಸ್ಟೈಲಲ್ಲಿ ಇದೇ ರೀತಿಯಾಗಿ ಮಾಡ್ತಾರೆ. ಈಗ ಹೊಲಗಳಿಗೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರಲ್ವ, ಸೊ ಅವರು ಇದೇ ರೀತಿನ ಪಲ್ಯ ಮಾಡ್ಕೊಂಡ್ಬಿಟ್ಟು ಹೊಲದಲ್ಲಿ ಊಟ ಮಾಡಲಿಕ್ಕೆ ಕೆಲಸಕ್ಕೆ ಹೋಗ್ತಿರ್ತಾರಲ್ಲ, ಅವರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಈ ರೀತಿ ಊಟನ ಮಾಡ್ಕೊಂಡೋಗಿ ತೊಗೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ಹಳ್ಳಿಗಳಲ್ಲೆಲ್ಲ ಮಾಡ್ತಿರ್ತಾರಲ್ವ, ಸೊ ಅದೇ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಆದಷ್ಟು ನೀವು ಹೀರೆಕಾಯಿ ತೊಗೋಬೇಕಿದ್ರೆ ಸ್ವಲ್ಪ ಎಳವಾಗಿರುವಂಥದ್ದನ್ನು ತೊಗೋಬೇಕು, ತೀರಾ ಬಲ್ತಿರುವಂಥದ್ದನ್ನೆಲ್ಲ ತೊಗೋಬಾರ್ದು. ಎಳೆದಿರುವಂಥದ್ದು ತೊಗೊಂಡು ಮತ್ತು ಬೇಳೆಯನ್ನು ಹಾಕಿಬಿಟ್ಟು ನೀವು ಇದಕ್ಕೆ ಹೆಸರು ಬೇಳೆಯನ್ನು ಕೂಡ ಬಳಸಿ ಮಾಡ್ಬೋದು, ಇಲ್ಲ ತೊಗರಿಬೇಳೆ ಕೂಡ ಬಳಸಿ ಮಾಡ್ಬೋದು, ಇಲ್ಲ ಹಸಿಕಾಯಿ ಇರ್ತಾವಲ್ಲ, ಅವರೆಕಾಯಿ, ತೊಗರೆಕಾಯಿ, ಅದನ್ನು ಕೂಡ ಬಳಸಿಬಿಟ್ಟು ಮಾಡ್ಬೋದು. ಸಖತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಹೀರೆಕಾಯಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆನ 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಸಿರು ಮೆಣಸು ಮತ್ತು ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡು ಇದನ್ನು ಜಜ್ಕೋಬೇಕು. ನನ್ನ ಹತ್ರ ಜಜ್ಜು ಕಲ್ಲು ಇರುತ್ತಲ್ವ, ಸೊ ಅದು ಇಲ್ಲ, ಅದು ಸ್ಟೀಲಿಂದಿದೆ ನನ್ನ ಹತ್ರ, ಸ್ಟೀಲಿಂದು ಮತ್ತು ಕಟ್ಟಿಗೆದು. ಸೊ ಅದರಲ್ಲಿ ನೀಟಾಗಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಕುಟ್ಟೋ ಕಲ್ಲನ್ನು ತೊಗೊಂಡ್ಬಿಟ್ಟು ನಾನು ಒಂದು ಪ್ಲೇಟಲ್ಲೇ ಹಾಕ್ಕೊಂಡು ಜಜ್ಕೊಂಡು ಪೇಸ್ಟಾಗಿ ಮಾಡ್ಕೋಬೇಕು. ಈ ರೀತಿ ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿಯನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಂಡಿ ಥರ ಮಾಡ್ಕೊಂಡು ಮಾಡಿದರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಇದೇ ರೀತಿಯೇ ಮಾಡ್ಕೊಳ್ಳಿ. ಹಳ್ಳಿಯಲ್ಲೆಲ್ಲ ಇದೇ ರೀತಿಯೇ ಮಾಡ್ತಾರೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಕುಟ್ಕೊಂಡ್ಬಿಟ್ಟು ಮಾಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಈ ರೀತಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಕುಟ್ಟಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆಯನ್ನು ಹಾಕ್ಕೊಂಡು ಕೂಡ ಕುಟ್ಕೋಬೋದು. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಕುಟ್ಟಿಟ್ಕೊಂಡಿರುವಂಥ ಖಾರ ಏನಿದೆಯಲ್ಲ, ಹಸಿ ಖಾರ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಅದು ಎಣ್ಣೆಯಲ್ಲೇ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೋಬೋದು ನೀವು. ಈ ಕಾಳುಗಳು ಬೇಳೆಯನ್ನೆಲ್ಲ ಬೆಳೆಸಿದ್ದೇವಲ್ವ, ಸೊ ಅದಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನಿಸೋರಿಗೆ ನೀವು ಸ್ವಲ್ಪ ಇಂಗು ಬಳಸಿದರೆ ಸಮ ಆಗುತ್ತೆ, ಅಲ್ಲಿಗೆ ಸರಿ ಹೋಗುತ್ತೆ. ಜಾಸ್ತಿ ಏನು ಗ್ಯಾಸ್ ಅಂತ ಅನಿಸಲ್ಲ ಕಾಳುಗಳನ್ನೆಲ್ಲ ಬಳಸಿರೋದ್ರಿಂದ. ಈಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂಚೂರು ಅರಿಶಿನ ಹಾಗೆ ಒಂದು ಹುಳಿ ಟೊಮಟೊ ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಎಲ್ಲ ಮೆತ್ತಗೆ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನಾನು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಹೀರೆಕಾಯಿನ ಮೇನಾಗಿ ನೀವು ಹೆಚ್ಚುವಾಗಲೇ ತಿಂದು ನೋಡಬೇಕು, ಯಾಕಂದರೆ ಕೆಲವೊಂದು ಕಹಿಯಾಗಿರುತ್ತೆ. ಅದಕ್ಕೆ ಕಹಿ ಇರೋದ್ರಿಂದ ಪಲ್ಯ ಎಲ್ಲ ಕಹಿ ಆಗಿಬಿಡುತ್ತೆ. ಕಹಿ ಇರೋದನ್ನೆಲ್ಲ ನೀವು ಹಾಕಬಾರ್ದು, ತೆಗ್ದು ಬಿಡಬೇಕು. ನೀವು ಅದನ್ನು ಸಿಪ್ಪೆ ತೆಗೆದು ಹೆಚ್ಚುವಾಗಲೇ ಸ್ವಲ್ಪ ತಿಂದು ನೋಡಿ ಹೆಚ್ಕೊಳ್ಳಿ. ಈಗ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಲಿಕ್ಕೆ ಬಿಡಿ. ಇದಕ್ಕೆಲ್ಲ ನೀರು ಹಾಕಬೇಡಿ, ಅದರಲ್ಲೇ ಹೀರೆಕಾಯಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಗೆ ಬೇಯಿಸಬೇಕು, ಆದರೆ ತಳ ಹಿಡಿದೇ ಇರೋ ರೀತಿ ಮಿಡಲ್ ಕೈ ಆಡಿಸ್ತಾನೆ ನೀವು ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪನೇ ನೀರು ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಟೇಸ್ಟೇ ಚೆನ್ನಾಗಿರಲ್ಲ. ಅದಕ್ಕೆ ನೋಡಿ ಎಷ್ಟೆಲ್ಲ ನೀರು ಬಿಟ್ಟಿದೆ ಅಂತ. ಅದೇ ತನ್ನಷ್ಟಕ್ಕೆ ತಾನೇ ನೀರು ಬಿಟ್ಟೋಗ್ಬಿಡುತ್ತೆ. ಇದನ್ನು ಭಾಳ ಥರದ ವಿಧವಾಗಿ ಮಾಡ್ತಾರೆ. ಮೊದಲು ಹೀರೆಕಾಯಿನ ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಸೊ ಅದನ್ನು ಕೂಡ ನೋಡ್ಕೋಬೋದು. ಆದರೆ ಹಳ್ಳಿಯಲ್ಲೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ, ಸೊ ಅದಕ್ಕೆ ಹಳ್ಳಿ ಊಟ ತುಂಬಾ ರುಚಿಯಾಗಿರುತ್ತೆ. ಅಂದರೆ ಒಂದು ವಿಧಾನದಲ್ಲಿ ಮಾಡಿದರೆ, ಯಾವುದೇ ಅಡುಗೆ ಆಗಲಿ ಒಂದು ವಿಧಾನದಲ್ಲಿ ಮಾಡಬೇಕು, ಹಾಗೆ ಮಾಡಿದ್ರಷ್ಟೇ ರುಚಿಯಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು. ಇದೆ ನೋಡಿ, ನೀವು ರೊಟ್ಟಿ ಜೊತೆ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಚಪಾತಿ ಜೊತೆ. ಆದರೆ ಹೊಲದಲ್ಲೆಲ್ಲ ಈ ರೀತಿ ಪಲ್ಯ ಇಟ್ಕೊಂಡು ರೊಟ್ಟಿ ತೊಗೊಂಡು ಊಟ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಊಟ ಮಾಡ್ತಾ ಇರೋದೆಲ್ಲ ನನಗೆ ನೆನಪಾಗ್ತಾ ಇತ್ತು. ನಮ್ಮಮ್ಮ ಅವರೆಲ್ಲ ಹೀಗೆ ಮಾಡ್ತಾಯಿದ್ರು, ನಾನು ನೋಡ್ಕೊಂಡು ಮಾಡಿರುವಂಥದ್ದು.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.